ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ನೇಪಾಳ ಹಾಗೂ ಚೀನಾ ಗಡಿಯಲ್ಲಿ ಭೀಕರವಾಗಿ ಪ್ರವಾಹ ಉಂಟಾಗಿದೆ. ಈ ಭೀಕರ ಪ್ರವಾಹಕ್ಕೆ 12 ಜನ ನೇಪಾಳಿಗಳು, 6 ಜನ ಚೀನಿಯರು ಸೇರಿ ಒಟ್ಟು 18 ಜನ ಕೊಚ್ಚಿ ಹೋಗಿದ್ದಾರೆ. ಒಟ್ಟು 18 ಜನ ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಲೆಂಡೆ ಖೋಲಾದಲ್ಲಿ ಉಂಟಾದಂತಹ ಹಠಾತ್ತನೆ ಪ್ರವಾಹಕ್ಕೆ 18 ಜನ ನಾಪತ್ತೆಯಾಗಿದ್ದಾರೆ. ಟಿಬೆಟ್ನಿಂದ ನೇಪಾಳದ ಕಡೆಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬಂತು. ಹೀಗಾಗಿ ಸೇತುವೆಗಳು ಮುಳುಗಡೆಯಾಗಿದ್ದಾವೆ. ಅನೇಕ ವಾಹನಗಳು ಈ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾವೆ. ನೇಪಾಳದಲ್ಲಿ 200ಕ್ಕೂ ಹೆಚ್ಚು ವಾಹನಗಳು ನೀರು ಪಾಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪಸಾಂಗ್ ಲಾಮು ಹೆದ್ದಾರಿಯ ಕೆಲವು ಭಾಗದಲ್ಲಿ ತೀವ್ರ ಪ್ರವಾಹ ಉಂಟಾಗಿದೆ. ಇನ್ನು ನಾಪತ್ತೆಯಾದವರಿಗಾಗಿ ಇದೀಗ ಶೋಧ ಕಾರ್ಯ ಮುಂದುವರಿತಾ ಇದೆ. ಇನ್ನು ಹಠಾತ್ತನೆ ಮೇಘ ಸ್ಫೋಟ ಸಂಭವಿಸ್ತಾ ಇರೋದ್ರಿಂದಾಗಿ ಈ ರೀತಿಯ ಒಂದು ಪ್ರವಾಹಗಳು ಉಂಟಾಗ್ತಾ ಇದೆ. ಭಾರತ ಕೂಡ ಇದರಿಂದ ಹೊರತಾಗಿಲ್ಲ. ಅನೇಕ ರಾಜ್ಯಗಳಲ್ಲಿ ಈ ಒಂದು ಮೇಘ ಸ್ಫೋಟ ಮತ್ತೆ ಮತ್ತೆ ಸಂಭವಿಸ್ತಾ ಇರೋದ್ರಿಂದಾಗಿ ಪ್ರವಾಹದಂತಹ ಪರಿಸ್ಥಿತಿ ಉಂಟಾಗ್ತಾ ಇದೆ. ಮತ್ತೊಂದೆಡೆ ಅಮೆರಿಕ ಕೂಡ ಇದೇ ರೀತಿಯಾಗಿ ಇಡೀ ಟೆಕ್ಸಸ್ ನಗರ ಮೇಘ ಸ್ಫೋಟದಿಂದಾಗಿ ತತ್ತರಿಸಿ ಹೋಗಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಏಕಾಏಕಿ ಹರಿದು ಬಂದಂತಹ ನೀರು ಸರಿಸುಮಾರು 200ಕ್ಕೂ ಹೆಚ್ಚು ವಾಹನಗಳನ್ನು ಈ ಒಂದು ನೀರು ತನ್ನಲ್ಲಿ ತೇಲಿಸ್ಕೊಂಡು ಹೋಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈವರೆಗೆ 18 ಜನ ನಾಪತ್ತೆಯಾಗಿದ್ದಾರೆ ಎನ್ನುವಂತಹ ಒಂದು ವಿಚಾರ ಬಹಿರಂಗ ಆಗಿದೆ.